ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಸರ್ಕಾರ ತಯಾರಿ ಮಾಡಿಕೊಂಡಿರುವಾಗಲೇ ಪ್ರತಿಪಕ್ಷಗಳು ಕೂಡ ಕಾದು ನೋಡುವಂತ ತಂತ್ರಕ್ಕೆ ಮುಂದಾಗಿವೆ. ಸರ್ಕಾರದ ನಿರ್ಧಾರವನ್ನ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತವೆ. ಗಂಟೆಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕೊಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದ್ರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಹೊಡೆದು ಕಪ್ಪಾಳ ಮೋಕ್ಷ ಆಯ್ತು, ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಿಂತ ಪೆಟ್ಟೆ ತಿಂದಿದ್ದಾರೆ. ನನಗನ್ಸುತ್ತೆ ಕಾಂಗ್ರೆಸ್ ಸದುದ್ದೇಶದಿಂದ ಈ ವರದಿಯನ್ನ ಮಂಡಿಸಿದೆ ಅಂತ ಅನಿಸ್ತಾ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿಗರೇ ಜಾತಿವಾರು ವಿಭಜನೆ ಆಗ್ತಾ ಇದ್ದಾರೆ. ಜಾತಿ ಜನಗಣತಿ ನಮ್ಮೆಲ್ಲರನ್ನ ಹೊಡೆದಾಳುವಂತ ನೀತಿ. ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಹೊಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ರಾಜ್ಯದಲ್ಲಿ ಎದ್ದಿರುವಂತ ಈ ಜಾತಿ ಜ್ವಾಲೆ ಇನ್ನಷ್ಟು ಜಾಸ್ತಿ ಆಗುತ್ತಾ ಅಥವಾ ಸದ್ಯದ ಮಟ್ಟಿಗೆ ತಣ್ಣಗಾಗುತ್ತಾ ಅನ್ನೋದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸೊ ಈ ವರದಿಯನ್ನ ಸ್ವೀಕಾರ ಮಾಡಿದ ಮೇಲೆ ಸರ್ಕಾರ ಯಾವ ತರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದೆ, ಇದೇ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮೇಲ್ವರ್ಗದವರು ಅಥವಾ ಪ್ರತಿಪಕ್ಷದವರು ಯಾವ ತರ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಡೀಬಹುದು ನಿರ್ಣಯ? ಕೃಷ್ಣ. ಶರ್ಮಿತಾ, ಹಿಂದುಳಿದ ವರ್ಗದ ಚಾಂಪಿಯನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಟೀಕೆಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾಡ್ಕೊಳ್ತಾ ಬರ್ತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಜಾತಿ ಜನಗಣತಿ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಕಳೆದ 1 ವಾರಗಳಿಂದನೂ ಕೂಡ ಪರ ಮತ್ತೆ ವಿರೋಧದ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ. ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಸಚಿವರುಗಳು ಎಲ್ಲರೂ ಕೂಡ ಪ್ರಬಲವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗದ ಅಂದ್ರೆ ಹಿಂದುಳಿದ ವರ್ಗದ ಸಚಿವರು ನಾಯಕರೆಲ್ಲರೂ ಕೂಡ ಈ ಒಂದು ವರದಿಯನ್ನ ಅನುಷ್ಠಾನವನ್ನ ಮಾಡಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ನಡೆಯನ್ನು ತೋರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ಆಲೋಚನೆ ಕೂಡ ಮಾಡ್ತಿರುವಂತದ್ದು. ಎಲ್ಲೂ ಕೂಡ ಈ ಒಂದು ವಿಚಾರವಾಗಿ ಸದ್ಯಕ್ಕೆ ನಿನ್ನೆ ಕಲಬುರಗಿಯಲ್ಲಿ ಮಾತ್ರ ಈ ಒಂದು ವಿಚಾರವಾಗಿ ಮಾತಾಡಿದ್ರು. ಆದ್ರೆ ಈಗ ಎಲ್ಲಿ ಸಚಿವ ಸಂಪುಟ ಸಭೆ ಕಳೆದಂತ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಬೆಳಗ್ಗೆಯಿಂದನೂ ಕೂಡ ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಏನು ಮಾತನ್ನ ಕೊಡ್ತಾರೆ, ಏನು ಅಭಿಪ್ರಾಯವನ್ನ ಮಂಡಿಸ್ತಾರೆ, ಆ ಒಂದು ಅಭಿಪ್ರಾಯದ ಆಧಾರದ ಮೇಲೆ ಮುಂದಿನ ನಿರ್ಣಯವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ದಾರೆ. ಶರ್ಮಿತಾ, ಮುಖ್ಯಮಂತ್ರಿಗಳು 2ನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಅಹಿಂದ ವರ್ಗದ ನಾಯಕರು ಕೂಡ ಅನ್ಸ್ಕೊಂಡಿರುವಂತದ್ದು. ಎಲ್ಲ ಒಂದ್ ಕಡೆ ತಾವು ಅಧಿಕಾರದಿಂದ ಇಳಿಯೋದ್ರೊಳಗಡೆ ಈ ಒಂದು ಜಾತಿ ಜನಗಣತಿ ವರದಿಯನ್ನ ಅನುಷ್ಠಾನವನ್ನ ಮಾಡಲೇಬೇಕು ಅನ್ನೊಂದು ಆಟಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲಿಂಗಾಯತ ಆಗಿರ್ಬೋದು ಮತ್ತು ಒಕ್ಕಲಿಗರ ನಾಯಕರ ಸಚಿವರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಕಳೆದ ವಾರದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ವರದಿಯನ್ನ ಮಂಡನೆ ಆಗಿರುವಂತದ್ದು. ಈಗಾಗಲೇ ವರದಿ ಬಗ್ಗೆ ಸಂಪೂರ್ಣವಾಗಿ ಸಂಬಂಧಪಟ್ಟಂತ ಸಚಿವರುಗಳು ಅವಲೋಕನವನ್ನು ಮಾಡಿದ್ದಾರೆ. ಅಂತಿಮವಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದ್ ಕಡೆ ಒಕ್ಕಲಿಗ ಸಮುದಾಯದವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಬಾರದು ಅನ್ನೊಂದು ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಉಂಟಾಗಿರುವಂತದ್ದು. ಮತ್ತೆ ಲಿಂಗಾಯತ ನಾಯಕರುಗಳು ಕೂಡ ಈ ಒಂದು ವರದಿಯನ್ನು ಅನುಷ್ಠಾನವನ್ನು ಮಾಡಬಾರದು ಅನ್ನೊಂದು ನಿಟ್ಟಿನಲ್ಲಿ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತಷ್ಟು ಸಮಯಾವಕಾಶಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ವಿಷಯ ಅಂದ್ರೆ ಸಚಿವ ಸಂಪುಟ ಕಮಿಟಿಯನ್ನ ರಚನೆಯನ್ನು ಮಾಡುವಂತದ್ದು, ಆ ಒಂದು ವರದಿಯನ್ನು ಆ ಒಂದು ಕಮಿಟಿಗೆ ಕೊಡುವಂತದ್ದು, ವರದಿ ಅಧ್ಯಯನ ಮಾಡಿ ಅಂತಿಮವಾಗಿ 3 ತಿಂಗಳಿಗೆ ಗಡುವನ್ನು ಕೊಟ್ಟು ಆ ಒಂದು ವರದಿ ಮತ್ತೆ ಆ ಕಮಿಟಿಯಿಂದ ವರದಿನ ತೆಗೆದುಕೊಂಡು ಅಧ್ಯಯನ ಮಾಡುವಂತ ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಸ್ವಲ್ಪ ದಿನಗಳ ಬಳಿಕವಾಗಿ ಅದನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡ್ತಾರೆ ಅನ್ನೋ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿಯೇ ವಿಶೇಷವಾದಂತಹ ಅಧಿವೇಶನವನ್ನು ಕರೆಯುವಂತದ್ದು ಮತ್ತು ಶಾಸಕರಿಂದ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಂತಿಮವಾಗಿ ಎಲ್ಲಾ ವರ್ಗದ ಶಾಸಕರು ಏನು ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದರ ಆಧಾರದ ಮೇಲೆ ಮುಂದೆ ಇದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹಠಕ್ಕೆ ತೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ಇದೆಲ್ಲ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಿಟ್ಟಿದ್ದು ನಾನೇನ ಮಾತಾಡೋಂಥದ್ದು. ಈಗಾಗಲೇ ಎಲ್ಲ ಒಂದ್ ಕಡೆ ಎಸ್ಸಿ ಸಮುದಾಯದ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಈ ಒಂದು ವರದಿಯಿಂದ ಸ್ಪಷ್ಟವಾಗಿದೆ, ಗೊತ್ತಾಗಿದೆ. ಇದ್ರ ಬಗ್ಗೆ ಎಲ್ಲ ಒಂದ್ ಕಡೆ ಖರ್ಗೆ ಅವರಿಗೆ ಒಂದು ರೀತಿ ಖುಷಿ ಇದ್ರು ಕೂಡ ಅದನ್ನ ಹೊರಗಡೆ ಹೇಳ್ಕೊಳ್ಳೋದಾದಂತ ಪರಿಸ್ಥಿತಿ. ಯಾಕಂದ್ರೆ ಏನಾದ್ರು ತಾನೇನಾದ್ರು ಹೇಳ್ತು ಅಂತಂದ್ರೆ ಅದು ಬೇರೆ ರೀತಿಯಾದಂತಹ ಕಮ್ಯುನಿಟಿ ಅವರು ವಿರೋಧವನ್ನು ವ್ಯಕ್ತಪಡಿಸಬಹುದು ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಅದೊಂದು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಈ ಒಂದು ವಿಚಾರದಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ.
ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿ ಆಸೆಯ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಕೇವಲವಾಗಿ ತಮ್ಮ ಸಮುದಾಯದ ಪರವಾಗಿ ನಿಂತ್ಕೊಂಡ್ರೆ ಬೇರೆ ಬೇರೆ ಸಮುದಾಯದವರು ಎಲ್ಲರೂ ಕೂಡ ವಿರೋಧ ಆಗ್ಬಹುದು. ಅದ್ರ ಜೊತೆಗೆ ಕೆಲವೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ನಮ್ಮನ್ನ ಗುರಿ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಧರ್ಮ ಸಂಕಟದಲ್ಲಿ ಇದ್ದರೂ ಕೂಡ ಅದನ್ನು ಹೇಳ್ಕೊಳ್ಳದಿರುವಂತಹ ಪರಿಸ್ಥಿತಿಯಲ್ಲಿ ಹೊರಗಡೆ ಇದ್ರು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಮುದಾಯದ ಪರವಾಗಿ ಒಂದು ರೀತಿ ವಾದ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಎಲ್ಲೊಂದು ಕಡೆ ಈ ಒಂದು ವರದಿಯಿಂದ ಒಂದಷ್ಟು ಸಮುದಾಯಗಳು ಕಡಿಮೆ ಸಂಖ್ಯೆ ಆಗಿರುವಂತಹ ಸಂದರ್ಭದಲ್ಲಿ ಈಗ ಸರ್ಕಾರದ ವಿರುದ್ಧವಾಗಿಯೇ ಒಂದಷ್ಟು ಜನ ಸಮುದಾಯದ ಶಾಸಕರು ಸಚಿವರುಗಳು ಕೂಡ ಸಮರವನ್ನು ಸಾರಿದ್ದಾರೆ. ನೋಡಬೇಕಾಗುತ್ತೆ ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಏನು ಅಭಿಪ್ರಾಯ ವ್ಯಕ್ತ ಆಗುತ್ತೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು